ರಾಜ್ಯದ ಆಟೋ ಚಾಲಕರ ಸ್ಥಿತಿ ಈಗ ಚಿಂತಾಜನಕ ಆಗಿಬಿಟ್ಟಿದೆ. ಗ್ಯಾಸಿನ ಅಭಾವದಿಂದ ಹಾಹಾಕಾರವೇ ಶುರುವಾಗ್ಬಿಟ್ಟಿದೆ. ಸಿಲಿಕಾನ್ ಸಿಟಿಯಲ್ಲಿ ಗ್ಯಾಸ್ ಸಿಗದೆ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತ ಆಗ್ಬಿಟ್ಟಿದೆ. ಇನ್ನು ಚಾಲಕರ ಮನವೊಲಿಕೆಗೆ ಮುನಿಯಪ್ಪ ಅವರು ಯತ್ನಿಸುತ್ತಿದ್ದಾರೆ. ಆಟೋ ಚಾಲಕರ ಜೊತೆಯಲ್ಲಿ ಸಚಿವರು ಮಾತುಕತೆ ನಡೆಸಿದ್ದಾರೆ. ಪ್ರಮುಖವಾಗಿ ರಾಜ್ಯದೆಲ್ಲೆಡೆ ಸಮಸ್ಯೆಗಳ ಆಗರವಾಗ್ಬಿಟ್ಟಿದೆ. ಅದರಲ್ಲೂ ಕೂಡ ಆಟೋ ಚಾಲಕರಿಗೆ ಈ ಆಟೋ ಗ್ಯಾಸ್ ಸಿಗದೆ ಸಮಸ್ಯೆಯಲ್ಲೇ ಮುಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಕೂಡ ಸಚಿವರ ಮನೆಯ ಬಳಿ ನಿವಾಸಕ್ಕೆ ವಿವಿಧ ಆಟೋ ಸಂಘಟನೆಯ ಎಲ್ಲಾ ಕಾರ್ಯಕರ್ತರು ಚಾಲಕರು ಎಲ್ಲರ ಹೋಗಿದ್ರು. ತಮ್ಮ ಸಮಸ್ಯೆಯನ್ನ ಹೇಳ್ಕೊಂತಾ ಇದ್ರು. ಈ ರೀತಿ ಆದ್ರೆ ಹೇಗೆ? ನಮ್ಮ ಸಮಸ್ಯೆಯನ್ನ ಯಾರು ಕೇಳ್ತಾರೆ? ಪ್ರತಿನಿತ್ಯ ಗಂಟೆಗಟ್ಟಲೆ ಕ್ಯೂವಲ್ಲಿ ನಿಲ್ಬೇಕಾಗಿರುವಂತ ಅನಿವಾರ್ಯತೆ ಬಂದು ಹೋಗ್ಬಿಟ್ಟಿದೆ. ಮುಂದೆ ಹೇಗೆ ಅನ್ನೋದಾಗಿ ಮಾತನಾಡಿದ್ರು. ನಂತರ ಜೊತೆಯಲ್ಲಿ ಸಚಿವರು ಕೂಡ ಆಟೋ ಚಾಲಕರ ಜೊತೆಯಲ್ಲಿ ಇವತ್ತು ಮಾತನಾಡಿ ಸ್ವಲ್ಪ ಮನವೊಲಿಸುವಂತ ಕೆಲಸ ಕೂಡ ನಡೆಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಇದೆ ನೋಡಿ. ಏಪ್ರಿಲ್ 10ರಂದು ಆಟೋ ಗ್ಯಾಸ್ ಸಂಬಂಧ ಒಂದು ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ಗೆ ಮುನಿಯಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಪೊಲೀಸರ ಜೊತೆ ಚರ್ಚೆಯನ್ನ ಮಾಡ್ತೇವೆ. ಇನ್ನು ಆಟೋ ಮೇಲೆ ಚಾಲಕರು ಜೀವನವನ್ನು ನಡೆಸುತ್ತಿದ್ದಾರೆ. ಅವರು ಬದುಕಿರೋದೇ ಅಲ್ಲಿ. ಸಭೆಯನ್ನ ಮಾಡಿ ಸಮಸ್ಯೆಯನ್ನ ನಾವು ಬಗೆಹರಿಸ್ತೀವಿ ಅಂತ ಸಚಿವ ಮುನಿಯಪ್ಪನವರು ಕರ್ನಾಟಕ ನ್ಯೂಸ್ ಬೀಟ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಸಮಸ್ಯೆಗಳ ಆಗರವಾಗ್ಬಿಟ್ಟಿದೆ. ಆ ಸಮಸ್ಯೆಗಳಿಗೆ ಬ್ರೇಕ್ ಹಾಕಬೇಕು. ನಿಜಕ್ಕೂ ಆಟೋದವರ ಸಮಸ್ಯೆ ಅರ್ಥ ಆಗುತ್ತೆ. ಪ್ರತಿನಿತ್ಯ ಆಟೋವನ್ನ ನಂಬಿ ಅವರು ಜೀವನವನ್ನ ನಡೆಸ್ತಿರ್ತಾರೆ. ಬಟ್ ಇವತ್ತು ನಿಜಕ್ಕೂ ಅವರ ಪರಿಸ್ಥಿತಿ ಹೀಗಿದೆ. ಆ ನಿಟ್ಟಿನಲ್ಲಿ ಸಮಸ್ಯೆಯನ್ನ ಬಗೆಹರಿಸ್ತೀವಿ. 10ನೇ ತಾರೀಕಿನಂದು ಒಂದು ಸಭೆಯನ್ನ ಕೈಗೊಳ್ತೀವಿ. ಆ ಸಭೆಯ ಮೂಲಕವಾಗಿ ಮುಂದಿನ ನಿರ್ಧಾರಗಳನ್ನು ನಾವು ಮಾಡ್ತೀವಿ ಅನ್ನುವ ಭರವಸೆಯನ್ನ ಕೂಡ ಪ್ರಮುಖವಾಗಿ ಇವತ್ತು ಸಚಿವರು ಕೊಟ್ಟಿದ್ದಾರೆ. ಸರ್ಕಾರದಿಂದ ಕೇಂದ್ರ ಸರ್ಕಾರ 3000 ಸಿಲಿಂಡರ್ ಪ್ರತಿದಿನ ಕೊಡ್ತಿತ್ತು, ಅದನ್ನು ಕೊಡ್ತಾ ಇದ್ದೀವಿ. ಆದರೆ ಪ್ರೈವೇಟ್ನವರು ಜಾಸ್ತಿ ಮಾಡಿದ್ದಾರೆ ಮತ್ತು ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ತಕ್ಷಣ ಒಂದು ಮೀಟಿಂಗನ್ನು ಕರೆದು ಇದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್ಕಾರ ಕೊಡೋ 3000 ಸಿಲಿಂಡರ್ ಉಪಯೋಗಿಸಿದ್ದು ಕೊಡ್ತಾ ಇದ್ದಾರೆ. ಆದರೂ ಕೂಡ 100% ಅದು 3000 ಸಿಲಿಂಡ್ರೇ ಅವರು ಉಪಯೋಗಿಸ್ತಾ ಇದ್ದಾರೆ. ಆದರೆ ಅಷ್ಟೇ ಸಮವಾಗಿ ಪ್ರೈವೇಟ್ನಲ್ಲಿ ಕೂಡ ಕೊಡ್ತಾ ಇದ್ರು ಇವರಿಗೆ. ಆ ಪ್ರೈವೇಟವ್ರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದು ನನ್ನ ಗಮನಕ್ಕೆ ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಮಧ್ಯಾಹ್ನ ಮಾತಾಡ್ತೀನಿ. ನಾನು 10ನೇ ತಾರೀಕು ಒಂದು ಮೀಟಿಂಗ್ ಕರೆದು ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವರ ಜೀವನ ಇದ್ರ ಮೇಲೆ ಅವಲಂಬಿಸಿದೆ. ಅದರಿಂದ ಬಹಳ ಮುಖ್ಯವಾದ್ದು, ಬಹಳ ಪ್ರಯಾರಿಟಿ ಕೆಲಸ. ಈ ಕೆಲಸ ನಾನು ಮಾಡ್ತೀನಿ. ನಾನು ಗೌರ್ಮೆಂಟ್ ಆಫ್ ಇಂಡಿಯಾ ಅಧಿಕಾರಿಗಳಿದ್ದಾರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಕೋಆರ್ಡಿನೇಟರ್ಸ್ ಇದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಪೊಲೀಸು ನಮ್ಮ ವರಿಷ್ಠ ಅಧಿಕಾರಿಗಳನ್ನು ಮಾತಾಡ್ತೀನಿ. ಸಾಧ್ಯ ಇದೆ. ಆದರೆ ಪರಿಸ್ಥಿತಿ ಗಂಭೀರವಾಗಿದೆ. ಯುದ್ಧ ನಡೀತಾ ಇದೆ. ನಾವು ಕೂಡ ಸಹಕಾರ ಕೊಡಬೇಕಾಗುತ್ತೆ. ಎಲ್ಲಿ ಇದು ಪ್ರಾಬ್ಲಮ್ ಇದೆ, ಮೇನ್ ಪ್ರಾಬ್ಲಮ್ ಇದು ಜಗತ್ತಿನಲ್ಲೇ ಇದೆ. ಆದರೂ ಅವರು ಮುಂದಾಲೋಚನೆ ಮಾಡಿಲ್ಲ. ಕೇಂದ್ರ ಸರ್ಕಾರ ಒಂದು ವೇಳೆ ಇವತ್ತು ರಷ್ಯಾನಿಂದ ತಗೋಕ್ಕೆ ಏನು ಪ್ರಯತ್ನ ಮಾಡ್ತಾರೆ, ಅದನ್ನು 1 ತಿಂಗಳು ಮೊದಲು ಪ್ಲ್ಯಾನ್ ಮಾಡಿಕೊಂಡಿದ್ದರೆ ಕಷ್ಟ ಬರ್ತಿರಲಿಲ್ಲ ಭಾರತಕ್ಕೆ. ಆದರೂ ಕೂಡ ಆಗೋಗಿದೆ. ಈಗ ಮುಂದೆ ಆಗೋದಕ್ಕೆ ಏನೇನು ಬೇಕು ಅಂತೇಳಿ ನಾನು ಒಂದು 2-3 ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ ನೋಡಿ. ಆಟೋ ಗ್ಯಾಸ್ ಸಿಗದೆ ಚಾಲಕರು ಎಲ್ಲರೂ ಕೂಡ ನಾವು ಪರದಾಡ್ತಾ ಇದ್ದೀವಿ. ಕರ್ನಾಟಕ ನ್ಯೂಸ್ ಬೀಚ್ ಮುಂದೆ ಮಹಿಳಾ ಡ್ರೈವರ್ ಒಬ್ಬರು ತಮ್ಮ ಸಮಸ್ಯೆಯನ್ನ ಇವತ್ತು ಹೇಳ್ಕೊಂತಾ ಇದ್ರು. ಸಾವು ಬದುಕು ಅನ್ನೋ ಮಧ್ಯೆ ಡ್ರೈವರ್ಸ್ಗಳು ಇವತ್ತು ನಾವು ನಿಂತು ಬಿಟ್ಟಿದ್ದೀವಿ. ಎಷ್ಟೋ ಆಟೋ ಚಾಲಕರ ಜೀವನ ಬೀದಿಗೆ ಬಂದ್ಬಿಟ್ಟಿದೆ. ನಮ್ಮ ಬಗ್ಗೆ ಯೋಚನೆ ಮಾಡೋರು ಯಾರ್ಯಾರು ಕೂಡ ಇಲ್ಲ. ಹೀಗಾದ್ರೆ ಹೇಗೆ? ನಮ್ಮನ್ನ ಪರಿಗಣಿಸಬೇಕು, ಸಮಸ್ಯೆ ಆಗ್ತಿದೆ ಅಂತ ಮಹಿಳಾ ಆಟೋ ಡ್ರೈವರ್ ಒಬ್ರು ಇವತ್ತು ತಮ್ಮ ಸಮಸ್ಯೆ ಏನು, ಆಟೋವನ್ನ ನಂಬ್ಕೊಂಡು ಜೀವನ ನಡೆಸ್ತಿದ್ದೀವಿ, ನಮ್ಮ ಗೋಳನ್ನ ಕೇಳೋರು ಯಾರು ಅಂತ ಪರಿಪರಿಯಾಗಿ ತಮ್ಮ ನೋವನ್ನ ಹೇಳ್ಕೊಂಡ್ರು ಇವತ್ತು.
ನಮಗೆ ಸಿಗಬೇಕಾಗಿರೋ ನ್ಯಾಯ ಸಿಗ್ತಿರ್ಲಿಲ್ಲ. ಇವ್ರ ಕಡೆಯಿಂದಾದರೂ ನಮಗೆ ಆಗ್ತಿರೋ ಅನ್ಯಾಯಕ್ಕೆ ಒಂದು ಫುಲ್ ಸ್ಟಾಪ್ ಸಿಗುತ್ತೆ ಅಂದ್ಕೊಂಡು ಬಂದ್ವಿ. ಅವ್ರು ನೋಡಿದ್ರೆ 10ನೇ ತಾರೀಕು ಮೇಲೆ ಅಂತ ಡಿಸೈಡ್ ಮಾಡ್ತಿದ್ದಾರೆ. ಇವಾಗ ಯಾವ ಥರ ಬಂದು ನಿಂತಿದೆ ಅಂತಂದಾಗ ಇವಾಗ ಸಾವು ಬದುಕನ್ನೋ ಮಧ್ಯೆ ನಮ್ಮ ಚಾಲಕರು ಬಂದು ನಿಂತಿದ್ದಾರೆ. ಅವ್ರು ಇವಾಗಲೇ ನಮ್ಮ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಿದ್ದವ್ರು 10ನೇ ತಾರೀಕು ಮೇಲೆ ಅವ್ರು ಏನು ನೋಡ್ತಾರೆ? ಅವರು ಲೈಫ್ ಬಗ್ಗೆ, ಅವ್ರ ಎಲೆಕ್ಷನ್ಸ್ ಬಗ್ಗೆ ಅವ್ರು ಯೋಚನೆ ಮಾಡ್ತಿದ್ದಾರೆ. ಎಷ್ಟೋ ಜನ ಆಟೋ ಡಿಪಾರ್ಟ್ಮೆಂಟಲ್ಲಿ ಎಷ್ಟೋ ಜನ ಸಾವುಗಳನ್ನ ಹೊಂದಿದ್ದಾರೆ. ಎಷ್ಟೋ ಫ್ಯಾಮಿಲಿ ಇವತ್ತೆಲ್ಲ ಬೀದಿಗೆ ಬಂದು ನಿಂತ್ಕೊಳ್ತಿದೆ. ಅವ್ರ ಬಗ್ಗೆ ಯೋಚನೆ ಮಾಡೋಂಥವ್ರು ಯಾರೂ ಇಲ್ಲ. ಏನಿದ್ರು ಅವರವರು ಇದನ್ನು ಯೋಚನೆ ಮಾಡ್ಕೊಳ್ತಿದ್ದಾರೆ ಸರ್. ಪ್ರತಿಯೊಂದು ರಾಜಕಾರಣಿಗಳಿಗೆ ಏನೇ ಆಗಿರ್ಬೋದು, ಏನೇ ಒಂದು ಇಂಡಸ್ಟ್ರಿ ಏನೇ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಆಟೋದವರೇ ಬೇಕಾಗಿರುತ್ತೆ ಹೆಲ್ಪ್ಗೆ. ಈಗ ಆಟೋದವರೆಲ್ಲ ವಿಲಿ ಅಂತ ಒದ್ದಾಡ್ತಿದ್ದಾರೆ ಸರ್. ಆಟೋದನ್ನ ನಂಬಿಕೊಂಡೇ ಎಷ್ಟೋ ಬಾಡಿಗೆಗಳ ಮನೆ, ಎಷ್ಟೋ ಮಕ್ಳ ಫೀಸು, ಎಷ್ಟೋ ಕಮಿಟ್ಮೆಂಟ್ಸ್ ಇಟ್ಕೊಂಡು ಆಟೋ ಡಿಪಾರ್ಟ್ಮೆಂಟಲ್ಲಿ ಬೆಳಗ್ಗೆ ಎದ್ರೆ ಅಂತ ಬಂದಿರ್ತಾರೆ. ಈಗ ನೋಡಿದ್ರೆ ಆಟೋದವರೆಲ್ಲ ಜೀವನನ ಮನೇಲಿ ಮಾಡ್ತಿಲ್ಲ, ಗ್ಯಾಸ್ ಬಂಕಲ್ಲೇ ಮಾಡೋ ಥರ ಸ್ಥಿತಿಗೆ ಬಂದುಬಿಟ್ಟಿದೆ ಸರ್. ಇದೇ ಥರ ಬಂದರೆ ನಮ್ಮ ಆಟೋದವ್ರು ಎಲ್ಲರೂ ಸೇರಿ ಹೋರಾಟ ಮಾಡಿದಾಗ ಸರ್ ಪ್ರತಿಯೊಂದು ಸರ್ಕಾರನೂ ಹೊರಗಡೆ ಬಂದು ನಿಂತೇ ನಿಲ್ಲುತ್ತೆ ಸರ್. ಹಾಗಾದರೂ ಅವರು ನಮ್ಮ ಇದರಲ್ಲಿ ಬಂದು ನಿಂತ್ಕೊಳ್ತಾರೆ. ನಮ್ಮ ಆಟೋದವರು ಒಬ್ರು ಕಷ್ಟ ಅಂತಂದಾಗ ಅವರಿಗೆ ತಲೆ ಬಾಗಕ್ಕೂ ಸೈ, ಅವ್ರ ಬೆನ್ನ ಮೇಲೆ ಕಷ್ಟ ಹೇರಿದಾಗ ಕಷ್ಟನ ತುಳಿದು ಮುಂದಕ್ಕೆ ಹೋಗೋಕ್ಕೂ ಸೈ ಸರ್. ನೋಡಿ, ಆಟೋ ಚಾಲಕರು ಜೀವನವನ್ನ ನಡೆಸೋದೇ ಬಹಳ ಕಷ್ಟ ಆಗಿದೆ ಅಂತ ಕರ್ನಾಟಕ ನ್ಯೂಸ್ ಬೀಟ್ ಬಳಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾಗಿರುವಂತ ರಘು ಅವರು ಕೂಡ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ. ಜೀವನ ನಡೆಸೋದಕ್ಕೆ ಕಷ್ಟ ಆಗ್ತಿದೆ, ಬಾಡಿಗೆ ಇಲ್ಲ, ಗ್ಯಾಸ್ ಸಿಗ್ತಿಲ್ಲ. ತಮ್ಮ ಸಮಸ್ಯೆಯನ್ನ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾಗಿರುವಂತ ರಘು ಅವರು ಹೇಳ್ಕೊಂಡ್ರು. ಜೊತೆಲಿ ಏಪ್ರಿಲ್ 10ರಂದು ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಅಂತಂದ್ರೆ ನಾವು ಹೋರಾಟ ಮಾಡ್ತೀವಿ, ಕಪ್ಪು ಬಾವುಟದ ಮೂಲಕ ನಿರಂತರವಾಗಿ ಹೋರಾಟ ನಡೆಸ್ತೀವಿ, ಸಚಿವರು ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂತೀವಿ. ಈಗ 10ನೇ ತಾರೀಕು ಒಂದು ಡೆಡ್ಲೈನ್ ಇದ್ದಂಗೆ ನಮ್ಮ ಜೀವನ ಬಹಳ ಕಷ್ಟ ಆಗ್ತಿದೆ ಅಂತ ಆಟೋ ಚಾಲಕರ ಸಂಘದ ಅಧ್ಯಕ್ಷ ರಘು ಅವರು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದರು. ಇರಾನ್ ಯುದ್ಧದ ಎಫೆಕ್ಟು ಇವತ್ತು ದೇಶಾದ್ಯಂತ ಹರಡಿದೆ. ಇವತ್ತು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ LPG ಗ್ಯಾಸ್ ಕೊರತೆ, ಆಟೋ ಚಾಲಕರ ಬದುಕು ರಸ್ತೆಗೆ ಬಂದಂತಾಗಿದೆ. ನಮ್ಮ ಜೊತೆ ಪೀಸ್ ಆಟೋ ಸಂಘದ ಅಧ್ಯಕ್ಷರಿದ್ದಾರೆ ರಘು ಅವರು, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ನಿಮ್ಮ ಚಾಲಕರೆಲ್ಲ ಬಂದು ಸಚಿವರನ್ನ ಭೇಟಿ ಮಾಡಿದ್ರು, ಏನು ಹೇಳಿದ್ರು ಸರ್? ಮನೆ ಹತ್ರ ಬಂದಾಗ ಸಚಿವರು ಅವರೇ ಆಚೆ ಬಂದು ನಾವು ಚಾಲಕರ ಪರ ಇರ್ತೀವಿ, ಏನು ಈ LPG ಅಭಾವ ಇದೆ, ಇದು ಕೇಂದ್ರ ಸರ್ಕಾರದಿದೆ, ಇದನ್ನು ನಾವು ಚಾಲಕರಿಗೆ ನಿರಂತರವಾಗಿ ತಲುಪಿಸುವಂಥ ಕೆಲಸ ಮಾಡ್ತೀವಿ. ಇವತ್ತು ಒಂದು 12 ಗಂಟೆಗೆ ಒಂದು ಮೀಟಿಂಗ್ ತಗೋತೀನಿ ಮತ್ತು 10ನೇ ತಾರೀಕು ಎಲ್ಲ ಅಧಿಕಾರಿಗಳನ್ನಾಗಿರಲಿ, ಬಂಕ್ ಮಾಲೀಕರನ್ನ ಮಾತಾಡಿ ಏಕರೂಪ ದರ ಏನಾಗ್ತಿದೆ ಈ ಯುದ್ಧದ ನೆಪದಲ್ಲಿ, ಒಂದು ಬಂಕಲ್ಲಿ 90 ರೂಪಾಯಿ ಲೀಟ್ರ್ ಇದ್ದರೆ ಒಂದು ಬಂಕಲ್ಲಿ 135, ಒಂದು ಬಂಕಲ್ಲಿ 120, ಒಂದು ಬಂಕಲ್ಲಿ 105, ಅಂದರೆ ಆ ರೇಟ್ಗೆ ಮಿತಿನೇ ಇಲ್ಲ. ಅದೇ ಆಟೋ ಚಾಲಕ 5, 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಮಾತ್ರ ತಪ್ಪು. ಇವರು ಕಣ್ಣೆದುರಿಗೇನೆ ಆಟೋ ಚಾಲಕರ ಹತ್ರ ದಿನಕ್ಕೆ 500 ರೂಪಾಯಿ ಕಿತ್ಕೊಂಡು ತಿಂತಾ ಇದ್ದಾರೆ. ಬೆಂಗಳೂರಿನಲ್ಲಿ 1 ಲಕ್ಷ ಆಟೋ ಚಾಲಕರು, ದಿನಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಆಟೋ ಚಾಲಕರದ್ದು ಮೋಸವಾಗಿ ಬಂಕ್ ಮಾಲೀಕರು ತಗೋತಾ ಇದ್ದಾರೆ. ಅದರ ವಿರುದ್ಧ ನೀವು ಬಂಕ್ನ ಮಾಲೀಕರ ವಿರುದ್ಧ ನೀವು ಮಾತಾಡಬೇಕು ಅಂದಾಗ ಆಯಿತು, ಮಾತಾಡ್ತೀನಿ, ಪೊಲೀಸ್ ಇಲಾಖೆಗೂ ತಿಳಿಸ್ಕೊಟ್ಟಿರ್ತೀನಿ. ಯಾವುದೇ ರೀತಿ ಗ್ಯಾಸ್ ಸಮಸ್ಯೆ ಆಗದಂಗೆ 10ನೇ ತಾರೀಕುವರೆಗೂ ನಮಗೆ ಸಮಯಾವಕಾಶ ಕೊಡಿ, ನಾವು ಎಲ್ಲ ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ಅವ್ರು ಹೇಳಿ ಅಂದರೆ ಮನೆ ಹತ್ರ ಬಂದಾಗ ಹೇಳುವಂಥದ್ದು. 1 ತಿಂಗಳ ಕಾಲ ಚಾಲಕರು ರೋಡ್ ಮೇಲೆ ನಿಂತು ಒದ್ದಾಡಿ ಕಣ್ಣೀರಾಗ್ತಾ ಹೇಳ್ಕೋಬಾರ್ದು, ಅಷ್ಟು ಪರಿಸ್ಥಿತಿ ಸಮಸ್ಯೆಯಲ್ಲಿ ಚಾಲಕರು ಸಿಗಾಕೊಂಡಿದ್ದಾರೆ. ಮನೆ ಹತ್ರ ಬಂದಾಗ ಇವರು ಇವತ್ತು ನಾವು ನಿಮ್ಮ ಪರ ಇದ್ದೀವಿ, ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ನಾವು ಒಪ್ಪೋ ಸ್ಥಿತಿಲಿ ಇಲ್ಲ. ಏನಾದರೂ ಇವರು 10ನೇ ತಾರೀಕು ಒಳಗಡೆ ನಮಗೆ ಸೂಕ್ತವಾದ ಪರಿಹಾರ ಕೊಡದಲ್ಲೇ ಹೋದರೆ ನಮ್ಮ ಸಚಿವರು ಮುನಿಯಪ್ಪ ಅವರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರೂ ನಾವು ನಮ್ಮ ವಿರೋಧ, ಕಪ್ಪು ಬಾವುಟ ತೋರಿಸಿ ಅವರಿಗೆ ವಿರೋಧ ವ್ಯಕ್ತಪಡಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇಷ್ಟು ದಿನಗಳ ಆಟೋ ಚಾಲಕರು ಬದುಕು ಒಂಥರ ಕಷ್ಟಕರವಾಗಿದೆ. ಇದಕ್ಕೇನಾದರೂ ಸರ್ಕಾರದಿಂದ ಅನುದಾನ ಕೇಳ್ತಾರೆ ಸರ್? ನಾವು ಸರ್ಕಾರದ ಅನುದಾನ ಕೇಳೋದೇ ಬಿಟ್ಬಿಟ್ಟಿದ್ದೀವಿ. ನಮಗೆ ದುಡಿಯೋಕ್ಕೆ ಅವಕಾಶ ಕೊಟ್ಟರೆ ಸಾಕು. ಸರ್ಕಾರಕ್ಕೆ ನಾವೇ ಟ್ಯಾಕ್ಸ್ ಕಟ್ಟಿ ಸರ್ಕಾರನ ಸಾಕ್ತಾ ಇದ್ದೀವಿ. ಅಂಥದ್ರಲ್ಲಿ ನಾವು ನಿಮ್ಗೆ ಅನುದಾನ ಕೊಡಿ, ಮನೆ ಕೊಡಿ, ಇವೆಲ್ಲ ಕೇಳೋದು ಬಿಟ್ಟು ನಾವು 10 ವರ್ಷ ಆಗೋಯ್ತು. ಯಾವಾಗ ಈ ಬೈಕ್ ಟ್ಯಾಕ್ಸ್ ಏನೋ ಶುರುವಾಯಿತು ಆವಾಗಲೇ ನಮಗೆ ದುಡಿಯಲಿಕ್ಕೆ ಅವಕಾಶ ಕೊಡಿ. ನಮಗೆ ಕಾನೂನು ಪ್ರಕಾರ ನೀವೇನು DL ಕೊಟ್ಟಿದ್ದೀರಾ, ಆಟೋ ರಿಕ್ಷಾ ತೊಗೊಂಡಿದ್ದೀವಿ, ಪರ್ಮಿಟ್ ತೊಗೊಂಡಿದ್ದೀವಿ, ನೀವೇ ಕೊಟ್ಟಿದ್ದೀರಾ. ಮತ್ತು ಇಲಿಗಲ್ಲಾಗಿ ಯಾವ್ಯಾವ ಕಂಪ್ನಿಗಳು ರನ್ ಆಗ್ತಾ ಇದ್ದಾವೆ ಅವು ಕಂಪ್ನಿಗಳನ್ನ ಮುಚ್ಚಿಸಿ. ಯಾರು ನಮ್ಮಲ್ಲೂ ಅಕ್ರಮ ಇದೆ, ನಮ್ಮನ್ನು ಬಂದ್ ಮಾಡಿ. ಆದರೆ ನೀವೇ ಕೊಟ್ಟ ಪರ್ಮಿಂಟು ಇನ್ನೊಬ್ಬನ ಪರ್ಮಿಂಟ್ ಇಲ್ಲದೆ ತಗೊಬಂದು ರೋಡಲ್ಲಿ ಬಿಟ್ಟು ನೀವು 10 ವರ್ಷದಿಂದ ಆಟೋ ಚಾಲಕರ ಜೀವನ ಜೊತೆ ಎಲ್ಲ ರಾಜಕೀಯ ಪಕ್ಷದವರು ಚೆಲ್ಲಾಟ ಆಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ನಾವು ಸರ್ಕಾರಕ್ಕೇನು ಕೇಳೋದು ಬಿಟ್ಟೇ ಬಿಟ್ಟಿದ್ವಿ.
ನೀವು ಏನೂ ಕೊಡೋದು ನಮಗೆ ಬೇಡವೇ ಬೇಡ. ನಮಗೆ ಬೇಕಾಗಿರೋದು ನಮಗೆ ದುಡಿಲಿಕ್ಕೆ ಅವಕಾಶ ಒಂದು ಕೊಡಿ. ಇಂಥ ಗ್ಯಾಸ್ ರೇಟ್ ಇತ್ತಾ ಬಂದು ಸ್ಪಂದಿಸಿ, ಏನು ಎಲ್ಲ ಬಂಕಲ್ಲೂ ಒಂದು ದರ ಇದೆ, ಒಂದೇ ದರ ಎಲ್ಲ ಬಂಕಲ್ಲೂ ಸಿಗೋ ಥರ ವ್ಯವಸ್ಥೆ ಮಾಡಿಕೊಡಿ. ನಾವು ದುಡ್ಕೊಂಡು ಜೀವನ ಮಾಡ್ತೀವಿ, ನಾವು ಸ್ವಾಭಿಮಾನಿಗಳು. ನಿಮ್ಮ ಹತ್ರ ಬಂದು ಕೇಳಿಕೊಂಡು ಭಿಕ್ಷೆ ಬೇಡ್ಕೊಂಡು ನೀವು ಅದನ್ನು ಕೊಟ್ಟಂಗೆ ನಾವು ಇಸ್ಕೊಂಡಂಗೆ ಅದು ಆಗೋದು ಇಲ್ಲ. ಕಳೆದ ಬಾರಿ 7,75,000 ಜನಕ್ಕೆ ಕೊಡ್ತೀವಿ 5,000 ಅಂತೇಳಿ ಅನೌನ್ಸ್ ಮಾಡಿದ್ರು. ಕೊನೆಗೆ ಕೊಟ್ಟಿದ್ದು 2 ಲಕ್ಷ ಜನಕ್ಕೆ. 7 ಲಕ್ಷ ಜನ ಪಾಪ ಆಸೆ ಇಟ್ಕೊಂಡವರು ಮಾಧ್ಯಮದಲ್ಲೆಲ್ಲ ಬಂತು 7 ಲಕ್ಷ ಜನಕ್ಕೆ ಪರಿಹಾರ ಅಂತ. ಕೊನೆಗೆ ಪರಿಹಾರ ತೊಗೊಳಕ್ಕಾಗಿದ್ದು ಬರೀ ಈಗಲೂ ಹಂಗೆ ಆಗುತ್ತೆ ಇವರ ಟೊಳ್ಳು ಭರವಸೆಗಳು. ಸ್ಕಾಲರ್ಶಿಪ್ ಕೊಡ್ತೀವಿ ಅಂತವ್ರು ಇವತ್ತವರೆಗೂ ಯಾವ ಆಟೋ ಚಾಲಕರು ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಿಲ್ಲ. ನಾವು ಈ ಮೂಲಕ ಕೇಳ್ಕೊಳೋದು, ನಮಗೆ ದುಡಿಲಿಕ್ಕೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಅವಕಾಶ ಕೊಡಿ. ಅದನ್ನು ಬಿಟ್ಟು ನಿಮ್ಮ ಯಾವುದೇ ಪರಿಹಾರಕ್ಕೆ ನಾವು ಕೇಳೋದು ಇಲ್ಲ, ಅದು ನಮಗೆ ಬೇಕು ಆಗಿಲ್ಲ. ಇದು ಅವರ ಮಾತುಗಳಾಗಿತ್ತು. ಕ್ಯಾಮರಾಮನ್ ಅನಿಲ್ ಜೊತೆ ವೆಂಕಟ್, ಕರ್ನಾಟಕ ನ್ಯೂಸ್, ಬೆಂಗಳೂರು. ಇರಾನ್ ಸರ್, ಇವತ್ತು ಏನು ನಾವೆಲ್ಲ ಬಂದಿದ್ವಿ ಚಾಲಕರೆಲ್ಲ, ಏನೋ ಒಂದು ಕಣ್ಣು ತಂತ್ರವಾಗಿ ಅವರು 10ನೇ ತಾರೀಕುವರೆಗೆ ನಾವು ಒಂದು ಮೀಟಿಂಗ್ ಕರೆದು ಹೇಳ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಏನು ಇವತ್ತು 12 ಗಂಟೆಗೆ ಅಧಿಕಾರಿ ಇವರು ಬಂಕೋರ್ನೆಲ್ಲರೂ ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ರೈಟ್ ಎಲ್ಲ ಜಾಸ್ತಿ ಅವ್ರು ಇಷ್ಟ ಬಂದಂಗೆ ಮಾಡ್ತಾ ಇರೋದ್ರಿಂದ ಅದನ್ನು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅವ್ರಿಗೇನು ಅವ್ರದ್ದೇ ಒಂದು ಎಲೆಕ್ಷನ್ ಇರೋದ್ರಿಂದ ಅವ್ರಿಗೆ ಬ್ಯುಸಿ ಆಗಿದ್ದಾರೆ. ಚಾಲಕರೇ ಏನೋ ಯಾವುದೇ ಥರ ತೊಂದರೆ ಅನುಭವಿಸಿದ್ರು ಕೂಡ ಅವ್ರಿಗೆ ಅವೆಲ್ಲ ಬೇಕಾಗಿಲ್ಲ ಸರ್ಕಾರಕ್ಕೆ. ಅವ್ರಿಗೆ ಒಂದು 15 ದಿನದಿಂದ LPG ಗ್ಯಾಸು ಆಟೋ ಚಾಲಕರಿಗೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಮನವಿ ಮಾಡ್ಕೊಂಡಿದ್ದೀವಿ. 10ನೇ ತಾರೀಕುವರೆಗೂ ಕೂಡ ಗಡುವು ಕೊಟ್ಟಿದ್ದೀವಿ. 10ನೇ ತಾರೀಕು ಮೇಲೆ ಅವರು ಈ ಒಂದು ಸಮಸ್ಯೆನ ಬಗೆಹರಿಸಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದು ಗ್ಯಾಸ್ ಬಂಕ್ ಮುಂದೆನೂ ಕೂಡ ಧರಣಿ ಕೂತ್ಕೋತೀವಿ. ಹಾಗೆ KH ಮುನಿಯಪ್ಪ ಅವ್ರ ಮನೆ ಮುಂದೆನೂ ಕೂಡ ಕೂತ್ಕೊಂಡು ಹೋರಾಟ ಮಾಡ್ತೀವಿ. ನೋಡಿ ಸರ್, ನಾವು ಸರ್ಕಾರ ಅಂತ ಒಂದೇ ಮಾತು ಕೇಳೋದು, ಎಲೆಕ್ಷನ್ಗೋಸ್ಕರ ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಬೇಕು, ಎಲ್ಲದಕ್ಕೆ ಆಟೋ ಡಿಪಾರ್ಟ್ಮೆಂಟೇ ಬೇಕು. ಈ ಕಷ್ಟಕ್ಕೆ ಈಗ ಅಷ್ಟೊಂದು ದಿವಸದಿಂದ ವಾದ ನಡೀತಾ ಇದ್ದಂಥ ಅಷ್ಟೊಂದು ನಾವು ಆಟೋ ಡ್ರೈವರ್ಗಳು ಕಷ್ಟಪಡ್ತಾ ಇದ್ದೀವಿ. ಯಾವನು ಒಂದು ರಾಜಕಾರಣಿಗಳು, ಯಾವನು ಒಂದು ಜನನೋ ರಾಜಕಾರಣಿಗಳು ಯಾವನು ಬಂದ್ಬಿಟ್ಟು ನಮಗೆ ಹೆಂಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತಲ್ಬಿಟ್ಟು ಒಂದು ಲೋಟ ನೀರನ್ನು ತೊಗೊಂಡ್ಬಂದು ಕೊಡ್ತಾ ಇದ್ದಾರೆ. ನಾವು ರೋಡಲ್ಲಿ ಊಟ ತಿಂಡಿ ಇಲ್ಲದೆ ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ಇವಾಗ ಸ್ಕೂಲ್ ಟೈಮ್ ಬಂತು. ಇವಾಗ ಸ್ಕೂಲ್ ಫೀಸ್ ಕಟ್ಟೋದ, ಇಲ್ಲ ಮನೆಯವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವ್ರ ಬಗ್ಗೆ ನೋಡೋದ. ಇವಾಗ ಫೀಸ್ಗಳು ನಾವು ಜೂನ್ ಒಳಗಡೆ ಕಟ್ಟಿಲ್ಲ ಅಂದರೆ ನಮಗೆ ಮಕ್ಕಳಿಗೆ ಅಡ್ಮಿಷನ್ ಆಗಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.